ತಗೋ. ಏನಿದು? ಇಡ್ಲಿ ಕಣೋ, ನಿಮ್ ಗುರುಗ್ ತಗೊಂಡ್ ಹೋಗ್ಕೊಡು. ಚಟ್ನಿ ಒಳಗಡೆ ಇಟ್ಟಿದೀನಿ. ಏಯ್ ಅಲ್ಲ ಕಣೋ, ನಿಮ್ ಗುರು 2 ಇಡ್ಲಿಗೆ ತಾನೇ ದುಡ್ಡು ಕೊಟ್ಟು ಕಳ್ಸಿದ್ದು. ಇಷ್ಟೊಂದು ಇಡ್ಲಿ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನ್ ಹೇಳ್ತೀಯೋ? ರೋಡಲ್ಲಿ ಬಿದ್ದಿತ್ತು ಎತ್ಕೊಂಬಂದೆ ಏನ್ಬಿಡ್ತೀನಿ. ಮುಟ್ಟಾಳ, ನಾನ್ ಕೊಟ್ಟಿದ್ದು ಅಂತ ಹೇಳೋ. ಅಯ್ಯಯ್ಯ, ಹಂಗಾದ್ರೆ ತಕೊಳ್ಳಿ. ನಮ್ ಗುರುಗೆ ಏನಾದ್ರು ಗೊತ್ತಾಯ್ತು ಸೊಂಟ ಮುರಿತಾರೆ. ಏನು ಮಾಡಲ್ಲ, ಅವ್ರಿಗೋಸ್ಕರ ನಾನೇ ಸ್ಪೆಷಲ್ ಆಗಿ ತಯಾರು ಮಾಡಿದ್ದೀನಿ ಅಂತ ಹೇಳು. ನೋಡಕ್ಕವ್, ನಮ್ ಗುರು ಉಪವಾಸ ಬಿದ್ದು ಸತ್ರು ಸರಿ, ಬೇರೆಯವ್ರ ತವ ಕೈ ಚಾಚಕ್ಕಿಲ್ಲ. ನೋಡ್ ಗೋಪಿ, 3ನೇವ್ರ ಹತ್ರ ಕೈ ಚಾಚೋದು ತಪ್ಪು. ಆದ್ರೆ ಇದು ಹಾಗಲ್ಲ. ಈಗ ನಾನ್ ಯಾರು? ಗುರು ನಿನಗ ಅಣ್ಣ ಇದ್ದ ಹಾಗೆ, ನಾನ್ ನಿನಗ ಅತ್ತಿಗೆ ತರ. ಇದ್ರಲ್ಲೇನ್ ತಪ್ಪು? ಏನೇನು ಅತ್ತಿಗೆ ತರಾನ? ಹಂಗಂದ್ರೆ ನೀವ್ ನಮ್ ಗುರು ಯಾವ ತರ? ಅದು ಅದು ಯಾವಾಗ್ಲೂ ಸುಳ್ಳು ಹೇಳ್ಬಾರ್ದು, ನಿಜಾನೇ ಹೇಳ್ಬೇಕು. ಅದು ಮಾತಿಗೆ ಹೇಳ್ಬೇಕು ಅಂದ್ರೆ ನಾನ್ ನಿನಗ ಅತ್ತಿಗೆ. ಅರ್ಥ ಆಗ್ಲಿಲ್ವಾ? ಓ, ಹಿಂಗ ಸಮಾಚಾರ ಅಂದ್ರೆ ಈ ಇಡ್ಲಿಗಳು ಆ ತರ ಬರ್ತಾ ಇವೆ. ಹೇಳ್ತೀನಿ ಅತ್ತಿಗೆ ಅಂತಾನೆ ಹೇಳ್ತೀನಿ. ಎಂತ ಇದು ಗೋಪಿ? ಎಷ್ಟು ಇಡ್ಲಿ ಉಂಟು? 5-6 ಇರ್ಬೋದು. 5-6? ನಾನ್ ನಿನಗೆ ದುಡ್ಡು ಕೊಟ್ಟಿದ್ದು 2 ಇಡ್ಲಿಗಲ್ಲವು. ಇದು ಹೋಟ್ಲ್ ಇಡ್ಲಿ ಅಲ್ಲ, ಅತ್ತಿಗೆ ಇಡ್ಲಿ. ಅತ್ತಿಗೆ ಇಡ್ಲಿಯ? ಅದ್ಯಾರು ನಿನ್ನ ಹಾಳು ಅತ್ತಿಗೆ? ಅದೇ ಗುರು, ಕೆಳಗಿನ ಮನೆಯಾಗಿಲ್ವಾ ಸಂಧ್ಯಾ ಅತ್ತಿಗೆ. ಅಮ್ಮ ನನಗ್ ಬೇಡ, ಅಪ್ಪನ್ಗೆ 2 ಇಡ್ಲಿ ಹಾಕು. ಅಯ್ಯೋ ಬೇಡಮ್ಮ, ಇನ್ನೊಂದು ಇಡ್ಲಿ ತಿನ್ಬಿಟ್ರೆ ನಾನು ಹೊಟ್ಟೆ ಕನ್ನ ಮಾಡಿ ಕಟ್ಟ ಆಗುತ್ತಮ್ಮ. ನಿಮ್ಮ ಅಮ್ಮನಿಗೆ ಹಾಕು. ನನಗ್ ಬೇಡಮ್ಮ, ನಾನು ಇನ್ನು ದಪ್ಪ ಹಾಕ್ತೀನಿ. ಬೇಡ ಗುರು, ಏಟ್ ತಿಂದ್ಯಾ ಗುರು? ಸಕ್ಕದಾಗ ಒದೆ ತಿಂದ್ಯಾ ಗುರು? ಗುರು ಗುರು ನೀನು ಮೊದಲು ಬಾಯಿ ಮುಚ್ಚು. ಗಡಿಗೆ ರಂಗ ಏನೋವರೆ, ನಾನು ಬಡವನಿರಬಹುದು ಆದ್ರೆ ಭಿಕ್ಷುಕನಲ್ಲ. ಎಂತದಿದು? ಇದು ಇಡ್ಲಿ? ಹೌದು, ಅದು ಇಡ್ಲಿಯೇ. ನಿಮ್ಮ ಮನೆ ಇಡ್ಲಿಯೇ, ನಿಮ್ಮ ಮೊಮ್ಮಗಳು ಕೊಟ್ಟ ಇಡ್ಲಿಯೇ. ನಾನೇನೋ ಕೇಳಲಿಲ್ಲ, ಗೊತ್ತುಂಟೋ? ಏನಮ್ಮ ಇದು? ನಮ್ಮನೆ ಇಡ್ಲಿ ಅಂತ ಹೇಳ್ತಿದ್ದಾನೆ, ನೀನೇನ ಕೊಟ್ಟ್ಯಾ? ಅದು ತಾತ, ಅದು ಇಡ್ಲಿ. ಇಲ್ಲಿ ನೋಡಿ ಸಾರು, ಇವೆಲ್ಲ ನನಗೆ ಸ್ವಲ್ಪ ಕೂಡ ಸರಿ ಬರುವುದಿಲ್ಲ. ಈ ಮಂಗಳೂರು ಮಂಜುನಾಥ ಉಪವಾಸ ಬಿದ್ದು ಸತ್ತರೂ ಸರಿ, ಇನ್ನೊಬ್ಬರ ಮುಂದೆ ಕೈ ಚಾಚುವುದಿಲ್ಲ. ನಿಮ್ಮ ಮೊಮ್ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ, ನಾನಿನ್ನು ಬರ್ತೇನೆ. ನಡಿಯ ಕೋತಿ. ಏನಮ್ಮ ಇದು? ನಮ್ಮನೆ ಅಡಿಗೆ ಮನೆ ಇಡ್ಲಿ ಮಾಡಿ ಹತ್ತು ಹೋಗಿದೆ. ಏನಿದ್ರ ಉದ್ದೇಶ? ಅದೆಲ್ಲ ಏನೂ ಇಲ್ಲ ತಾತ. ಆ ಚಿಕ್ಕ ಹುಡುಗ ಬಂದು ಹಸಿವಾಗ್ತಿದೆ, ತಿನ್ನೋಕೇನಾದ್ರೂ ಇದ್ರೆ ಕೊಡಿ ಅಂತ ಕೇಳ್ದ. ಅದಕ್ಕೆ ಅಯ್ಯೋ ಪಾಪ ಅಂತ ಇಡ್ಲಿ ಕೊಟ್ಟೆ. ಅದನ್ನ ಅವನು ಅವ್ರ ಹತ್ರ ಕೊಟ್ಟಿದ್ದಾನೆ ಅಂತ ಕಾಣಿಸುತ್ತೆ. ನೋಡ್ದೇನಮ್ಮ, ನೀನ್ ಹೋಗ್ಲಿ ಪಾಪ ಹಶು ಅಂತ ಕೊಟ್ ಕಳಿಸಿದ್ರೆ ಅವನ್ ಇದನ್ನ ತಂದು ಬಿಸಾಕ್ಬಿಟ್ಟು ಮಂಗಳೂರು ಭಾಷೆನ ಬಾಯಿ ಬಂದಾಗ ಬೈದ್ಬಿಟ್ಟು ಪಂಚಾಯತ್ಕೊಂಡು ಹೋಗ್ತಾನೆ. ಅವ್ನ ಏನ್ ತಿಳ್ಕೊಂಡಿದ್ರೆ ಗಡಿಗೆ ರಂಗಾಯನ, ಅವನ್ ನಾನೇ ಸುಮ್ಮನೆ ಬಿಡೋದಿಲ್ಲ. ಅವನ್ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ. ಒಂದು ಅವನಿರ್ಬೇಕು, ಇಲ್ಲ ನಾನಿರ್ಬೇಕು. ಬೇಡ ಅಂತೀಯ? ಹಾಗಾದ್ರೆ ಸಾಂಬಾರ್ ತಗೊಂಡ್ ಬಾ. ಅವನ್ ತಿಂದೆ ಹೋದ್ರೆ ಕತ್ತೆ ಬಾಲ ಆನೆ ಜುಟ್ಟು. ನಾನ್ ತಿಂತೀನಿ, ನೀನೇನಂತ್ಯಮ್ಮ? ಹಾಗೆ ಮಾಡಪ್ಪ. ನೀನೇನಂತ್ಯಮ್ಮ? ತಗೊಂಬಾ ಸಂಧ್ಯಾ, ಬೇಗ ಸಾಂಬಾರ್ ತಗೊಂಡ್ ಬರ್ರಿ. ತಗೊಂಬಾ ಅಮ್ಮ.